ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದ ಹಲವೆಡೆ ಕೈಕೊಟ್ಟಿದೆ ಮುಂಗಾರು ಮಳೆ ಇಲ್ಲದೆ ಹತ್ತಿ ಬೆಳೆ ಒಣಗಿದ್ದಕ್ಕೆ ಬೇಸತ್ತು ರೈತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಟ್ನಳ್ಳಿ ಗ್ರಾಮದ ರೈತ ಮಲ್ಲಿಕಾರ್ಜುನ್ ಆತ್ಮಹತ್ಯೆಗೆ ಶರಣಾಗಿರೋದು ನೋಡಿ. ಒಂದು ಕಡೆ ಈಗ ನಾವು ಮಲೆನಾಡು ಭಾಗದಲ್ಲಿ ಗಮನಿಸಿದ್ವಿ, ನಿರಂತರವಾಗಿ ಮಳೆಯಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಮತ್ತೊಂದು ಕಡೆ ಈಗ ಯಾದಗಿರಿ ಭಾಗದಲ್ಲೆಲ್ಲ ಮಳೆನೇ ಇಲ್ಲ, ಹತ್ತಿ ಬೆಳೆ ಒಣಗೋಗ್ಬಿಟ್ಟಿದೆ. ಹಾಗಾಗಿ ಸಾಲ ಸೂಲ ಮಾಡಿ ಹತ್ತಿ ಬೆಳೆ ಬೆಳೆದಿದ್ದಂಥ ರೈತ ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಹಳ ನೋವಿನ ಸಂಗತಿ ಇದು. 38 ವರ್ಷದ ಮಲ್ಲಿಕಾರ್ಜುನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಳ್ಳಿ ಗ್ರಾಮದ ರೈತ. ಜಮೀನಿನಲ್ಲೇ ಕ್ರಿಮಿನಾಶಕ ಸೇವಿಸಿ ರೈತ ಮಲ್ಲಿಕಾರ್ಜುನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಳೆ ಬಾರದ್ದಕ್ಕೆ ಹತ್ತಿ ಬೆಳೆ ಒಣಗಿದ್ದಕ್ಕೆ ನೊಂದಿದ್ರು ರೈತ. ಜಮೀನಿನಲ್ಲಿ ವಿಷ ಸೇವಿಸಿದ್ದಾರೆ. ವಿಷ ಸೇವಿಸಿ ತೀವ್ರ ಅಸ್ವಸ್ಥಗೊಂಡಿದ್ದಾರೆ. ಅದಾದ ನಂತರ ಮಲ್ಲಿಕಾರ್ಜುನ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಯಾದಗಿರಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಮಲ್ಲಿಕಾರ್ಜುನ್. 8 ಎಕರೆ ಭೂಮಿಯು ಲೀಸ್ಗೆ ಪಡೆದು ಕೃಷಿ ಮಾಡ್ತಾ ಇದ್ರಂತೆ ಈ ರೈತ. 8 ಎಕರೆ ಭೂಮಿಯನ್ನು ಲೀಸ್ಗೆ ಪಡೆದಿದ್ರಂತೆ. ಬಹಳ ಕಷ್ಟ ರೈತರ ಜೀವನ. ಹತ್ತಿ ಬೀಜ 2 ಬಾರಿ ಬಿತ್ತನೆ ಮಾಡಿದ ರೈತ ಬೆಳೆ ಒಣಗಿದ್ದಕ್ಕೆ ನೊಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದು ಕಡೆ ಸ್ವಂತ ಜಮೀನು ಅಲ್ಲ, ಅದು 8 ಎಕರೆ ಲೀಸಿಗೆ ಪಡ್ಕೊಂಡಿದ್ರಂತೆ. ಅದಾದ ನಂತರ ಹಿಂಗೋ ಸಾಲ ಸೂಲ ಮಾಡಿ ಹತ್ತಿ ಬೆಳೆ ಬೆಳೆದ್ರೆ ಅದು ಒಣಗೋಗಿದೆ, ಬಿಸಿಲಿಗೆ ಮಳೆನೇ ಇಲ್ಲ.